ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಲಕ್ಕಿ ಅಜ್ಜಿ ಫ್ಯಾಮಿಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಅದೇ ದೇವಸ್ಥಾನಕ್ಕೆ ರೋಹಿಣಿಯ ಫ್ಯಾಮಿಲಿ ಕೂಡ ಬಂದಿರ್ತಾರೆ. ರೋಹಿಣಿಯ ತಂದೆಗೆ ಪಿಂಡ ಪ್ರದಾನದ ಕಾರ್ಯಕ್ರಮ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಒಂದೇ ದೇವಸ್ಥಾನದಲ್ಲಿ ಇರ್ತಾರೆ, ಆದರೆ ಒಬ್ರನ್ನೊಬ್ಬರು ಮೀಟ್ ಆಗೋದಿಲ್ಲ. ಹಾಗೆ ರೋಹಿಣಿ ಕೂಡ ಅಲ್ಲೇ ಇರ್ತಾಳೆ, ಲಕ್ಕಿ ಅಜ್ಜಿ ಫ್ಯಾಮಿಲಿ ಒಟ್ಟಿಗೆ ಇರ್ತಾಳೆ. ಅಷ್ಟೊತ್ತಿಗೆ ಸುಮಾ ಕಾಲ್ ಮಾಡ್ತಾಳೆ, ರೋಹಿಣಿ ನಾವು ಈ ಥರ ದೇವಸ್ಥಾನಕ್ಕೆ ಬಂದಿದ್ದೇವೆ, ನೀನು ಬಾ ಅಂತೇಳಿ. ಸರಿ ಆಯಿತು ಅಂತ ಹೇಳಿ ಮನೋಜ್ ಹತ್ರ ಸುಳ್ಳು ಹೇಳಿ ಹೋಗ್ತಾಳೆ. ಮನೋಜ್ ಹತ್ರ ಹೇಳ್ತಾಳೆ, ನನಗೆ ಇಂಡೈಜೆಷನ್ ಆಗಿದೆ, ನಾನು ಇವಾಗ ಬರ್ತೀನಿ ಮನೋಜ್ ಅಂತೇಳಿ. ಸರಿ ಆಯಿತು, ಬೇಗ ಬಾ ಅಂತ ಹೇಳಿ ಮನೋಜ್ ಹೋಗ್ಲಿಕ್ಕೆ ಹೇಳ್ತಾನೆ. ಹಾಗೆ ರೋಹಿಣಿ ಆ ಪಿಂಡ ಪ್ರದಾನ ಕಾರ್ಯಕ್ರಮದಲ್ಲಿ ಬಂದು ಕೂರ್ತಾಳೆ. ಅವಳ ತಂದೆಗೆ ಪಿಂಡ ಪ್ರದಾನದ ಕಾರ್ಯಕ್ರಮ ಇರುತ್ತೆ. ಹಾಗೆ ಮೀನನ ಹತ್ರ ಅರ್ಚಕರು ಹೇಳ್ತಾರೆ, ಕೊಡಪನದಿಂದ ನೀರನ್ನು ತರಬೇಕು, ಮಡಿಯಿಂದ ನೀರನ್ನು ತರಬೇಕು ಅಂತೇಳಿ. ಅಷ್ಟೊತ್ತಿಗೆ ಲಕ್ಕಿ ಅಜ್ಜಿ ಹೇಳ್ತಾರೆ, ಸೂರ್ಯ ಹೋಗಿ ತೊಗೊಂಡು ಬಾ ಅಂತೇಳಿ. ಆಗ ಅರ್ಚಕರು ಹೇಳ್ತಾರೆ, ಅದು ಗಂಡಸರು ತರಬಾರ್ದು, ಮನೆಯ ಸೊಸೆನೇ ತರಬೇಕು. ಹಾಗೆ ಮೀನ ಸರಿ ಆಯಿತು ನಾನೇ ತರ್ತೇನೆ ಅಂತ ಹೇಳಿ ಕೊಳದ ಹತ್ರ ಹೋಗ್ತಾಳೆ. ಕೊಳದ ಹತ್ತಿರ ಹೋಗುವಾಗ ರೋಹಿಣಿಯ ತಂದೆಗೆ ಪಿಂಡ ಪ್ರದಾನದ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಅರ್ಚಕರು ಕೇಳ್ತಾರೆ ರೋಹಿಣಿಯ ತಾಯಿ ಹತ್ರ, ನಿಮಗೆ ಒಬ್ಬಳೇ ಮಗಳಮ್ಮ ಅಂತೇಳಿ. ಹೌದು ಅರ್ಚಕರೇ, ನನಗೆ ಒಬ್ಬಳೇ ಮಗಳು, ಇವಳ ಹೆಸರು ಕಲ್ಯಾಣಿ, ಇದು ನನ್ನ ಮೊಮ್ಮಗ, ಇವಳ ಮಗ ಕ್ರಿಶ್ ಅಂತೇಳಿ. ಅದನ್ನೆಲ್ಲ ಮೀನ ಕೇಳಿಸ್ಕೊಳ್ತಾಳೆ. ಒಂದು ಕ್ಷಣ ಮೀನನಿಗೆ ಹಿಂದೆ ನಡೆದಿರುವಂಥ ನೆನಪುಗಳು ಬಂದು ಹೋಗ್ತದೆ. ಅಂದರೆ ಫಸ್ಟಿಗೆ ರೋಹಿಣಿಗೆ ಕಾಲ್ ಬಂದಿರ್ತದೆ, ಹಲೋ ಕಲ್ಯಾಣಿ ಅಂತ ಮಾತಾಡಿದ್ದು, ಅದೆಲ್ಲವೂ ನೆನಪಾಗ್ತದೆ. ಹಾಗೆ ಕ್ರಿಶ್ ಗಡಿಗಡಿಯಾಗಿ ರೋಹಿಣಿಯ ರೂಮ್ಗೆ ಹೋಗ್ತಾ ಇದ್ದದ್ದು ಯಾಕೆ ಅನ್ನೋ ವಿಚಾರ ಎಲ್ಲವೂ ಅವಳು ಒಂದು ಕ್ಷಣ ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಮೀನಳಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಮೀನಳಿಗೆ ಸತ್ಯ ಗೊತ್ತಾದ ನಂತರ, ಅಂದರೆ ರೋಹಿಣಿ ಅವಳ ತಂದೆಗೆ ಪಿಂಡ ಪ್ರದಾನ ಮಾಡಲಿಕ್ಕೆ ಅಂತ ಕೆರೆ ಹತ್ತಿರ ಹೋಗುವಾಗ ಮೀನನ ಕೈಯಿಂದ ಕೊಡಪಾನ ಜಾರಿ ಜಾರಿ ಕೆಳಗಡೆ ಬೀಳ್ತದೆ. ಅಷ್ಟೊತ್ತಿಗೆ ರೋಹಿಣಿ ತಿರುಗಿ ನೋಡ್ತಾಳೆ, ಅಲ್ಲಿ ಮೀನ ನಿಂತಿರ್ತಾಳೆ. ಮೀನನಿಗೆ ಒಂದು ಕ್ಷಣ ಇದು ಸತ್ಯನೋ ಸುಳ್ಳು ಅಂತ ನಂಬಲಿಕ್ಕೇ ಕಷ್ಟ ಆಗುತ್ತೆ. ಆಗ ರೋಹಿಣಿ ಹತ್ರ ಕೇಳ್ತಾಳೆ, ನನ್ನ ಕೈ ಗಿಲ್ಲು ಅಂತೇಳಿ. ಮೀನಾ ಅಂತೇಳಿ ಅವಳು ಚಡಪಡಿಸ್ತಾ ಇರ್ತಾಳೆ. ಹಾಗೆ ರೋಹಿಣಿ ಗಿಲ್ತಾಳೆ, ಇದು ಸತ್ಯ ಅಂತ ಹೇಳಿ ಮೀನ ಹೇಳ್ತಾಳೆ. ಏನೇ ಇಷ್ಟು ದಿನ ನೀನು ನವರಂಗಿ ಆಟ ಆಡ್ತಿದ್ದೇನೆ ಕಣೆ ಅಂತ ಹೇಳಿ ರೋಹಿಣಿಗೆ ಸರಿಯಾಗಿ ಬೈತಾಳೆ. ಇಬ್ಬಿಬ್ಬರ ಜೊತೆ ಸಂಸಾರ ಮಾಡ್ತಾ ಇದೆಯಾ, ನಿನ್ನ ಗಂಡ ಬದುಕಿದಾನೋ ಅಥವಾ ಅವನ ಜೊತೆನೂ ಕೂಡ ಸಂಸಾರ ಮಾಡಿದ್ಯೋ ಅಂತ ಮೀನಾ ಅಂತೇಳಿ ಒಂದು ಕ್ಷಣ ರೋಹಿಣಿ ಅವಳಿಗೆ ಬೈತಾಳೆ. ಆಗ ಮುಚ್ಚೆ ಬಾಯಿ, ಇಷ್ಟು ದಿವಸ ನನ್ನ ತಾಯಿ ಸತ್ತಿದ್ದಾಳೆ ಹಾಗೆ ಹೀಗೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದಿದ್ದೆಯಲ್ಲೇ, ನಿನ್ನ ಸ್ವಾರ್ಥ ಬುದ್ಧಿಯಿಂದಾಗಿ ಎಲ್ರಿಗೂ ಮೋಸ ಮಾಡಿಕೊಂಡೆ ಬಂದಿದ್ದೆಯಲ್ಲೇ, ನೀನು ಎಂಥ ಹೆಣ್ಣೆ, ನೀನು ಹೆಣ್ಕುಳಕ್ಕೇ ಅವಮಾನ ಹಾಗೆ ಹೀಗೆ ಅಂತೇಳಿ ರೋಹಿಣಿಗೆ ಸರಿಯಾಗಿ ಬೈತಾಳೆ. ರೋಹಿಣಿ ಅಂತ ಹೆಸರಿಟ್ಕೊಂಡಿದ್ಯಲ್ವೇ, ಅದು ಶ್ರೀಕೃಷ್ಣನ ಜನ್ಮ ನಕ್ಷತ್ರ, ಅದರಲ್ಲಿ ಅಧರ್ಮ ಯಾವುದೂ ಇಲ್ಲ. ಆದರೆ ನೀನು ಅಂಥ ಹೆಸರನ್ನು ಇಟ್ಕೊಂಡೇ ಅಧರ್ಮ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೆಯಲ್ಲೇ, ಎಲ್ರಿಗೂ ಮೋಸ ಮಾಡಿಬಿಟ್ಟೆ. ನೀನೇ ಸರ್ವಸ್ವ ಅಂತ ಹೇಳ್ತಾ ಇದ್ರು ನಿನ್ನ 5 ಡಿಗ್ರಿ ಮನೋಜನಿಗೆ ಮೋಸ ಮಾಡಿಬಿಟ್ಟೆ. ಅಂಥ ರಾಮಾಯಣ ಮಹಾಭಾರತ ಓದುವಂತಹ ಮಾವನ ಆಶ್ರಯದಲ್ಲಿ ಬೆಳೆದುಕೊಂಡೆ ಅವರಿಗೂ ಕೂಡ ಮೋಸ ಮಾಡ್ಕೊಂಡ್ಬಿಟ್ಟೆಲ್ಲೇ. ಅದೇ ರೀತಿಯಾಗಿ ನಿನ್ನನ್ನು ಮಗಳ ಥರ ನೋಡ್ತಾ ಇರೋ ಅತ್ತೆ ಅಂತ ತಾಯಿಗೇನೆ ಮೋಸ ಮಾಡಿಬಿಟ್ಟಿಯಲ್ಲೇ ಅಂತೇಳಿ ಮೀನಾ ರೋಹಿಣಿಗೆ ಸರಿಯಾಗಿ ಬೈತಾಳೆ. ಮೀನಾ, ನನ್ನ ಜೀವನದಲ್ಲಿ ಆದಂಥ ತಪ್ಪು ಏನು ನಿಮಗೆ ಗೊತ್ತಾ, ನೀವು ಒಂದು ಮುಖ ನೋಡಿ ಮಾತ್ರ ಮಾತಾಡ್ತಿದ್ದೀರಾ ಹಾಗೆ ಹೇಗೆ ಅಂತ ಹೇಳಿ ರೋಹಿಣಿ ಅಳ್ತಾ ಇರ್ತಾಳೆ. ಅದಕ್ಕೆ ಸುಮಾ ಕೂಡ ಹೇಳ್ತಾಳೆ, ಮೀನಾರವರೇ, ನಿಮಗೆ ಅವಳ ಜೀವನ ಏನು ಅಂತ ಗೊತ್ತಿಲ್ಲ, ಗೊತ್ತಾದರೆ ನೀವು ಈ ಥರ ಮಾತಾಡೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮೀನಳಿಗೆ ಕೋಪ ಬರುತ್ತೆ, ಮುಚ್ಚೆ ಬಾಯಿ, ಅವಳಿಗೆ ಬೀಳುವಂಥ ಏಟು ಈಗ ನಿನ್ನ ಕಪಾಳಕ್ಕೆ ಬೀಳುತ್ತೆ ಹಾಗೆ ಹೇಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ತಾಯಿ ಹೇಳ್ತಾಳೆ, ಮೀನಾ, ಇವಳದೇನು ತಪ್ಪಿಲ್ಲಮ್ಮ, ಇದಕ್ಕೆಲ್ಲ ಕಾರಣನೇ ನಾನು, ಹಾಗೆಗೆ ನೀವೊಂದು ತಾಯಿ ಅಥವಾ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಹೇಳೋದು ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವ ಅಂತೇಳಿ ಮೀನಾ ರೋಹಿಣಿಯ ತಾಯಿಗೂ ಕೂಡ ಬೈತಾಳೆ. ಅಷ್ಟೇ ಅಲ್ಲದೆ ಇಷ್ಟು ಸಣ್ಣ ಹುಡುಗನ ಬಾಯಲ್ಲಿ ಸುಳ್ಳು ಹೇಳಿಸಿದ್ಯಲ್ಲೇ, ನೀನು ಎಂಥ ತಾಯಿನೇ ಅಂತೇಳಿ ಮೀನಾ ಇದಕ್ಕೂ ಕೂಡ ಬೈತಾಳೆ. ಒಟ್ಟಾರೆಯಾಗಿ ಹೇಳೋದಾದರೆ ರೋಹಿಣಿಗೆ ಮೀನಾಳ ಕೈಯಿಂದ ಬೈಗುಳ ಪೆಟ್ಟು ಎಲ್ಲವೂ ಸಿಗುತ್ತೆ. ಹಾಗೆ ಮೀನಾ ಹೇಳ್ತಾಳೆ, ನಾನು ಇವತ್ತೇ ಎಲ್ರಿಗೂ ನಿನ್ನ ಸತ್ಯ ದರ್ಶನವನ್ನು ಮಾಡಿಸ್ತೇನೆ, ಎಲ್ಲರ ಮುಂದೆ ಈ ಭಗವಂತನ ಸನ್ನಿಧಾನದಲ್ಲಿ ನಿನ್ನ ಸತ್ಯ ಬಯಲಾಗಬೇಕು ಅಂತ ಹೇಳಿ ಹೇಳ್ತಾಳೆ. ಮೀನಾ, ನಾನು ಇವಾಗಲೇ ನೀವು ಈ ಥರ ಮಾಡಿದರೆ ನಾನು ಸಾಯ್ತೇನೆ, ನನ್ನ ಜೀವನವನ್ನು ಕಟ್ಟಲಿಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೇನೆ, ನಿಮಗೆ ಗೊತ್ತಾ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಮುಚ್ಚೆ ಬಾಯಿ, ಸುಳ್ಳಿನಿಂದ ಕಟ್ಟಿದಂಥ ಜೀವನ ಎಷ್ಟು ದಿನ ನಿನಗೆ ಸಿಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾಳೆ. ಮೀನಾ, ನಾನು ನಿಜವಾಗ್ಲೂ ಸಾಯ್ತೇನೆ, ನಾನು ಸತ್ತ ಮೇಲೆ ಆದರೂ ನಿಮಗೆ ನೆಮ್ಮದಿ ಸಿಗುತ್ತಾ ನೋಡೋಣ ಅಂತೇಳಿ. ಅಯ್ಯೋ, ನೀನು ಸತ್ತರೆ ನನಗೆ ನೆಮ್ಮದಿ ಅಲ್ಲ ಕಣೆ, ಸುಳ್ಳು ನಾಶ ಆಯ್ತು ಅಂತ ಹೇಳಿ ಸಮಾಧಾನ ಪಟ್ಕೊಳ್ಬೇಕು ಅಷ್ಟೇ ಅಂತೇಳಿ ಮೀನಾಳನ್ನು ಕೂಡ ಎದುರಿಸಲಿಕ್ಕೆ ಹೋಗ್ತಾಳೆ ರೋಹಿಣಿ. ಮೀನಾ ಎಲ್ಲರ ಮುಂದೆ ಸತ್ಯವನ್ನು ಹೇಳೋದಿಲ್ಲ. ರೋಹಿಣಿಯ ಒಂದು ಈ ಕುತಂತ್ರದ ಆಟಕ್ಕೆ ಮೀನಾ ಕೂಡ ಬಲಿಯಾಗ್ತಾಳೆ. ಸತ್ಯ ದರ್ಶನ ಮನೆಯವರಿಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆದರೆ ರೋಹಿಣಿ ಈ ಥರ ಒಂದು ಸುಳ್ಳಿನ
ಕಂತೆಯನ್ನೇ ಕಟ್ಟಿಬಿಟ್ಟಿದ್ದಾಳೆ. ಈ ಸತ್ಯ ಮನೆಯವರೆಲ್ಲರಿಗೂ ಗೊತ್ತಾದ ನಂತರ ಏನಾಗುತ್ತೆ ಅಂತ ಮುಂದೆ ನಾವು ಕಾದು ನೋಡಬೇಕು. ಒಟ್ಟಾರೆಯಾಗಿ ರೋಹಿಣಿಯ ಸತ್ಯ ಮೀನಾಳಿಗಂತೂ ಗೊತ್ತಾಯಿತು. ಇನ್ನು ಈ ಸತ್ಯ ಸೂರ್ಯನಿಗೆ ಯಾವಾಗ ಗೊತ್ತಾಗೋದು ಅಥವಾ ಇಡೀ ಮನೆಯವರಿಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿ ಮುಂದಿನ ಎಪಿಸೋಡ್ ಬರುವ ತನಕ ಕಾಯಲೇಬೇಕು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.